ನಮ್ಮ ಜೀವನದಲ್ಲಿ ಸೋಲು ಗೆಲುವುಗಳು ಇದ್ದಿದ್ದೆ, ಆದರೆ ಅವುಗಳನ್ನು ಯಾರ ಮುಂದೆಯೂ ಪ್ರಸ್ತಾಪ ಮಾಡಬಾರದು. ಏಕೆಂದರೆ ಜನರು ಹೇಗೆ ತಿಳಿದುಕೊಳ್ಳುತ್ತಾರೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ. ಕೇಳಿಸಿಕೊಂಡು ಸುಮ್ಮನಿದ್ದರೆ ಒಳ್ಳೆಯದು, ಆದರೆ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದರೆ ನಮಗೆ ಹೆಚ್ಚು ನೋವು ಆಗುವುದು ಹೊರತು ಮಾತನಾಡುವವರ ಬಾಯಿ ನೋಯುವುದಿಲ್ಲ. ಇವತ್ತಿನ ಟಾಪಿಕ್ ಏನೆಂದರೆ, ಅಬ್ದುಲ್ ಕಲಾಂ ಅವರು ಹೇಳಿರುವ ಈ 3 ಮಾತುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಪ್ರಯತ್ನ ಇಲ್ಲದೆ ನಿಮ್ಮ ಯಶಸ್ಸನ್ನು ನೀವು ನೋಡುವುದಿಲ್ಲ. ನಿಮ್ಮ ಪ್ರಯತ್ನ, ನಿಮ್ಮ ಶ್ರದ್ಧೆ, ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಕೆಲಸದ ಮೇಲಿದ್ದರೆ ನೀವು ವಿಫಲವಾಗಲು ಸಾಧ್ಯವಿಲ್ಲ. ನಿರಂತರವಾಗಿ ನಿಮ್ಮ ಕನಸನ್ನು ಕಾಣಿ. ನಿಮ್ಮ ಎಲ್ಲ ಕನಸುಗಳು ನಿಮ್ಮ ಯೋಚನೆಗಳಿಗೆ ಒಂದಲ್ಲ ಒಂದು ದಿನ ನನಸಾಗಿಯೇ ಆಗುತ್ತೆ. ಜೀವನದಲ್ಲಿ ನೀನು ಯಶಸ್ವಿಯಾಗಬೇಕಾದರೆ ಈ ಮಹಾತ್ಮನ ಮಾತನ್ನು ಪ್ರತಿದಿನ ಒಮ್ಮೆಯಾದರೂ ಕೇಳಿ. ಮೊದಲನೆಯದು, ಜೀವನ ಅನ್ನೋದು ಎಲ್ಲರಿಗೂ ಒಂದೇ ಥರ ಇರುತ್ತೆ, ಆದರೆ ತಮ್ಮದೇ ಆದ ಸಮಸ್ಯೆಗಳಿವೆ, ನೋವುಗಳಿವೆ, ಸಂಕಷ್ಟಗಳಿವೆ. ಆದರೆ ಅದನ್ನು ಎಲ್ಲವನ್ನು ದಾಟಿ ಮುನ್ನುಗ್ಗಿದ್ರೆ ಮಾತ್ರ ನಿನ್ನ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಅಂತಹ ಸಮಯದಲ್ಲಿ ಯಾರೇ ಎಷ್ಟೇ ನೋವುಗಳನ್ನು ಕೊಟ್ಟರೂ ನಿನ್ನ ಆ ನೋವುಗಳನ್ನು ವಿಷಕಂಠದಂತೆ ನುಂಗಬೇಕೇ ಹೊರತು ಯಾರೊಂದಿಗೂ ಹಂಚಿಕೊಳ್ಳಬೇಡ. ಏಕೆಂದರೆ ಇಲ್ಲಿ ನಿನ್ನ ನೋವುಗಳಿಗೆ ಸ್ಪಂದಿಸುವ ಜನಗಳಿಗಿಂತ ನಿನ್ನ ನೋವುಗಳನ್ನು ನೋಡಿ ನಗುವವರೇ ಹೆಚ್ಚಾಗಿದ್ದಾರೆ. ಗೆಲುವು ಸುಲಭವಾಗಿ ಸಿಗುವುದಿಲ್ಲ. ಗೆಲುವು ಸಿಗಬೇಕಂದ್ರೆ ಕಷ್ಟಗಳನ್ನು ಎದುರಿಸಬೇಕು. ನಿನ್ನ ನೋವುಗಳೇ ನಿನ್ನ ಯಶಸ್ಸಿನ ಮುಖ್ಯ ಭಾಗವಾಗಿರುತ್ತವೆ. ಕಷ್ಟಗಳು ಬಂದಿವೆ, ಬರ್ತಾ ಇದೆ, ಮುಂದೆ ಬರುತ್ತಲೇ ಇರುತ್ತೆ. ಕಷ್ಟಗಳು ಬಂದಿವೆ ಅಂತ ಹೆದರಬೇಡ, ಅದನ್ನು ಎದುರಿಸಿ ನಿಲ್ಲು. ಕಷ್ಟಗಳು ತಾನಾಗೇ ಓಡಿ ಹೋಗುತ್ತವೆ. ಕಷ್ಟಗಳು ಬಂದಿವೆ ಅಂತ ಇಷ್ಟಪಟ್ಟಿದ್ದನ್ನು ಬಿಡಬೇಡ. ಇವತ್ತಿನ ದಿನ ಕಷ್ಟಕರವಾಗಿರಬಹುದು, ನಾಳೆ ಅದಕ್ಕಿಂತಲೂ ಕೆಟ್ಟದಾಗಿರಬಹುದು, ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿಯೇ ಇರುತ್ತದೆ. ಎರಡನೆಯದು, ನೀನು ನಡೆಯುವ ದಾರಿಯಲ್ಲಿ ನಿನಗೆ ಗೆಲುವು ಅಡೆತಡೆಗಳು ಬರೋದು ಸಹಜ. ಹಾಗಂತ ಸೋಲನ್ನು ಒಪ್ಪಿಕೊಂಡು ಕೆಳಗೆ ಕೂರಬೇಡ, ಅದನ್ನು ಎದುರಿಸಿ ನಿಂತು ಗೆಲ್ಲಬೇಕು. ಅದೃಷ್ಟದಲ್ಲಿ ನಂಬಿಕೆ ಇಡು, ಆದರೆ ಅದೃಷ್ಟವನ್ನೇ ನಂಬಬೇಡ. ನಿನ್ನ ಪರಿಶ್ರಮದಲ್ಲಿ ನಂಬಿಕೆ ಇಡು. ಈ ಹಾದಿಯಲ್ಲಿ ನೀನು ಗೆಲ್ಲೋದಂತೂ ಪಕ್ಕ. ನೀನು ನಿನ್ನ ಗುರಿಯನ್ನು ಮುಟ್ಟುವ ಹಾದಿಯಲ್ಲಿ ಯಾರೊಂದಿಗೂ ನಿನ್ನ ಗುರಿಯ ಬಗ್ಗೆ, ನಿನ್ನ ಕನಸಿನ ಬಗ್ಗೆ ತುಟಿ ಬಿಚ್ಚಿ ಮಾತನಾಡಬೇಡ. ನೀನು ಮಾಡೋ ಕೆಲಸ ನಿನಗಷ್ಟೇ ಗೊತ್ತಿರಬೇಕು. ನಿನ್ನ ಸಾಧನೆ ತಾನಾಗಿಯೇ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಬೇಕು. ಯಾರ ಹತ್ತಿರನೂ ನಾನು ಇದನ್ನು ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ, ನನ್ನ ಕನಸುಗಳನ್ನು ನನಸು ಮಾಡ್ತೀನಿ, ನಾನು ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಯಾರ ಹತ್ತಿರನೂ ಹೇಳಬೇಡ. ಏಕೆಂದರೆ ನೀನು ನಡೆಯೋ ದಾರಿ ಚೆನ್ನಾಗಿದ್ದರೂ ನಿನ್ನ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ಎಸೆಯುತ್ತಾರೆ. ಮೂರನೆಯದು, ನೀನು ನಿನ್ನ ಜೀವನದಲ್ಲಿ ಯಶಸ್ವಿಯಾಗಿದ್ದರೆ ಆ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ. ಯಾಕಂದರೆ ನಿನ್ನ ದಾರಿಯನ್ನು ನಿನ್ನ ಮುಂದೆ ತೆಗೊಳ್ಳುತ್ತಾರೆ, ಆದರೆ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನ ದಾರಿಯನ್ನೇ ಅನುಸರಿಸುತ್ತಾರೆ. ಅಷ್ಟೇ ಅಲ್ಲದೆ, ಒಂದು ಸಲ ಗೆದ್ದು ಎರಡನೇ ಸಲ ಸೋತರೆ ನಿನ್ನ ಯಶಸ್ಸನ್ನೇ ಅದೃಷ್ಟ ಎಂದು ಹೇಳುವ ಜನರು ಕೂಡ ಈಗಲೂ ಇರುತ್ತಾರೆ. ಕೊನೆಯದಾಗಿ, ಅಬ್ದುಲ್ ಕಲಾಂ ಅವರ ಈ ಮಾತು ತುಂಬ ಜನಕ್ಕೆ ಸ್ಫೂರ್ತಿಯನ್ನು ಕೊಡುತ್ತೆ. ಜಗತ್ತು ಹೇಗಿದೆ ಅಂದರೆ, ನಾವು ನಮ್ಮ ಬಗ್ಗೆ ಹೇಳುವ ಸತ್ಯಕ್ಕಿಂತ ನಮ್ಮ ಕುರಿತು ಬೇರೆಯವರು ಹೇಳುವ ಸುಳ್ಳನ್ನೇ ಹೆಚ್ಚು ನಂಬುತ್ತಾರೆ. ಯಾರೇ ಏನೇ ಹೇಳಿದರೂ ನಮ್ಮ ಚಿತ್ತ ನಮ್ಮ ಗುರಿಯ ಕಡೆಗೆ ಇರಬೇಕು. ನಮ್ಮ ಬದುಕಿನ ಹಾದಿಯನ್ನು ಹೂವಿನ ಹಾದಿಯಾಗಿ ಬದಲಾಯಿಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.